ನಿವೃತ್ತ ಯೋಧ ಧರಣೇಂದ್ರರನ್ನು ಅದ್ದೂರಿಯಾಗಿ ಸ್ವಾಗತಿಸಿದ ಬಿಗನೇನಹಳ್ಳಿ ಗ್ರಾಮಸ್ಥರು. ತುರುವೇಕೆರೆ ಭಾರತೀಯ ಸೇನೆಯಲ್ಲಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಹಿಂದಿರುಗಿದ ಯೋಧ ಬಿಎಚ್ ಧರಣೇಂದ್ರ ಅವರನ್ನು ತಾಲೂಕಿನ ಬಿಗನೇನಹಳ್ಳಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಿದರು. ತಾಲೂಕಿನ ಬಿಗನೇನಹಳ್ಳಿ ಗ್ರಾಮದ ಹುಚ್ಚೇಗೌಡ ಮರಿಯಮ್ಮ ದಂಪತಿಗಳ ಪುತ್ರ ಬಿಎಚ್ ಧರಣೇಂದ್ರ 2002ರಲ್ಲಿ ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿ ಕೆಲಸಕ್ಕೆ ಸೇರಿದ್ದರು. ಸುಮಾರು 24 ವರ್ಷಗಳ ಸುದೀರ್ಘ ಸೇವೆಯ ನಂತರ ಸೇವೆಯಿಂದ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ತೆರಳಿದ ಯೋಧ ಬಿಎಚ್ ಧರಣೇಂದ್ರರನ್ನು ಗ್ರಾಮಸ್ಥರು, ಮಹಿಳೆಯರು, ಯುವಕರು ಪುಷ್ಪಹಾರ ಹಾಕಿ ಸ್ವಾಗತಿಸಿದರು. ದಬ್ಬೆಘಟ್ಟ ಗ್ರಾಮದಿಂದ ತೆರೆದ ವಾಹನದಲ್ಲಿ ಯೋಧರನ್ನು ನೂರಾರು ಬೈಕ್ಗಳ ಮೆರವಣಿಗೆಯಲ್ಲಿ ಕರೆತಂದ ಯುವಕರು ದಾರಿಯುದ್ದಕ್ಕೂ ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್, ಭಾರತ್ ಮಾತಾ ಕಿ ಜೈ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. ಗ್ರಾಮ ದೇವತೆ ಶ್ರೀ ಬೇವಿನದಮ್ಮ ಹರದಮ್ಮ ತಾಯಿಗೆ ಪೂಜೆ ಸಲ್ಲಿಸಲಾಯಿತು. ಬಿಗನೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಬಾರಿಸುವ ಮೂಲಕ ಯೋಧನಿಗೆ ಗೌರವ ಸ್ವಾಗತ ಕೋರಿದರು. ಗ್ರಾಮದ ಯುವಕರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಭಾರತದ ರಾಷ್ಟ್ರ ಧ್ವಜವನ್ನು ಹಿಡಿದು ಕುಪ್ಪಳಿಸಿದರು. ಸ್ಪರ್ಧಾ ಚೈತ್ರ ಸಂಪಾದಕ ಬಿಎಸ್ ವಸಂತ್ ಕುಮಾರ್ ಮಾತನಾಡಿ, ನಾವೆಲ್ಲ ನೆಮ್ಮದಿಯ ಬದುಕು ಸಾಗಿಸುತ್ತಿದ್ದೇವೆ. ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿರಲು ಕಾರಣ ಭಾರತೀಯ ಸೈನಿಕರು. ನಮ್ಮೆಲ್ಲರ ಹೋರಾಟ ನಮ್ಮ ಬದುಕಿಗಾಗಿ, ನಮ್ಮ ಕುಟುಂಬಕ್ಕಾಗಿ. ಆದರೆ ಸೈನಿಕರ ಹೋರಾಟ ದೇಶಕ್ಕಾಗಿ, ದೇಶದ ನಾಗರಿಕರ ರಕ್ಷಣೆಗಾಗಿ ಎಂದರು. ಯಾವುದಾದರೂ ಓರ್ವ ವ್ಯಕ್ತಿ ದೇಶಕ್ಕಾಗಿ ಪ್ರಾಣ ಅರ್ಪಣೆಗೂ ಸಿದ್ಧ ಎಂಬುದಿದ್ದರೆ ಅದು ಸೈನಿಕರು ಮಾತ್ರ. ಯಾರಲ್ಲೂ ಅಂತಹ ತ್ಯಾಗದ ಮನೋಭಾವ ಬರುವುದಿಲ್ಲ. ಅಂತಹ ತ್ಯಾಗ, ದೇಶ ಪ್ರೇಮ, ಶಿಸ್ತುಬದ್ಧ ಕಾರ್ಯ ಸೈನಿಕರಲ್ಲಿ ಮಾತ್ರ ಕಾಣಬಹುದಾಗಿದೆ ಎಂದರು. ಸೈನ್ಯ ಸೇರಿದವರ ಬದುಕು ಅನಿಶ್ಚಿತವಾದುದು. ದೇಶ ರಕ್ಷಣೆ, ಯುದ್ಧ, ಹೋರಾಟದಲ್ಲೇ ಗಡಿಗಳಲ್ಲಿ ಕಷ್ಟದ ಬದುಕನ್ನು ನಮಗಾಗಿ ಎದುರಿಸುತ್ತಾರೆ. ಅವರು ತಮ್ಮ ಸೇವೆಯನ್ನು ಪೂರೈಸಿ ಜೀವಂತವಾಗಿ ಮರಳು ಬರುವುದು ಬಹಳ ಕಷ್ಟ. ಅಂತಹುದರಲ್ಲಿ ನಿಮ್ಮೂರಿನ ಯೋಧ 24 ವರ್ಷಗಳ ಕಾಲ ಸೇನೆಯಲ್ಲಿ ದೇಶ ಸೇವೆ ಸಲ್ಲಿಸಿ ಮರಳಿ ಸ್ವಗ್ರಾಮಕ್ಕೆ ಬಂದಿರುವುದು ಸಂತೋಷದ ವಿಷಯವಾಗಿದೆ ಎಂದ ಅವರು, ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಯುದ್ಧ ಆವರಿಸಿದೆ. ಯುದ್ಧದ ಭೀತಿಯಲ್ಲಿ ಅಲ್ಲಿನ ಜನತೆ ಬದುಕುತ್ತಿದ್ದಾರೆ. ಆದರೆ ನಮ್ಮ ಸೈನಿಕರ ಧೈರ್ಯ, ದೇಶದ ರಾಜತಾಂತ್ರಿಕತೆಯ ಕಾರಣದಿಂದ ಭಾರತೀಯರಾದ ನಾವು ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ದೇಶ ಸೇವೆ ಎಂಬುದು ಹೆಮ್ಮೆಯ ಸಂಗತಿಯಾಗಿದ್ದು, ಯುವ ಸಮೂಹ ಸೇನೆ ಸೇರಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕೆಂದರು. ಬಿಗನೇನಹಳ್ಳಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯೋಧ ಬಿಎಚ್ ಧರಣೇಂದ್ರ, ಸ್ವಗ್ರಾಮದಲ್ಲಿ ಇಂತಹ ಸ್ವಾಗತ ಸನ್ಮಾನ ಸ್ವೀಕರಿಸಿದ್ದು ಬಹಳ ಸಂತೋಷ ತಂದಿದೆ. ದೇಶ ಸೇವೆ ಮಾಡಬೇಕೆನ್ನುವುದು ಪ್ರತಿಯೊಬ್ಬರ ಕನಸಾಗಬೇಕು. ದೇಶ ಸೇವೆ ಮಾಡುವ ಸೌಭಾಗ್ಯ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹೆತ್ತವರ ಆಶೀರ್ವಾದ, ಗ್ರಾಮದ ಜನರ ಅಭಿಮಾನ, ಪ್ರೀತಿ ನನ್ನನ್ನು ಮರಳಿ ಗ್ರಾಮಕ್ಕೆ ಹಿಂದಿರುಗುವಂತೆ ಮಾಡಿದೆ ಎಂದರು. ನಾವು ನಮಗೋಸ್ಕರ ಹೋರಾಟ ಮಾಡ್ತೀವಿ, ನಮ್ಮ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ತೀವಿ, ನಮ್ಮ ಬದುಕಿಗೋಸ್ಕರ ಹೋರಾಟ ಮಾಡ್ತೀವಿ. ಆದರೆ ಒಬ್ಬ ಸೈನಿಕ ಈ ದೇಶದ ನೆಲಕ್ಕೋಸ್ಕರ ಮತ್ತು ನಿಮ್ಮೆಲ್ಲರ ನೆಮ್ಮದಿಗೋಸ್ಕರ ಹೋರಾಟ ಮಾಡ್ತಾರೆ. ನಮಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ, ನಾವು ದಿನ ಬೆಳಗ್ಗೆ ಎದ್ದು ನಾವು ಅಷ್ಟೇ ಯೋಚನೆ ಮಾಡೋದು, ನಾವು ನಮ್ಮ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಆಸ್ತಿ ಏನಂತ ಹೇಳಿಲ್ಲ. ಆದರೆ ಒಬ್ಬ ಸೈನಿಕ ಯೋಚನೆ ಮಾಡೋದು ಅಂತಂದರೆ ನಮ್ಮ ದೇಶ ನೆಮ್ಮದಿಯಾಗಿರಬೇಕು ಅಂತಂತಂದರೆ ಅವ್ರು ಎಷ್ಟು ಮಟ್ಟಿಗೆ ಶ್ರಮ ಪಟ್ಟಿರ್ತಾರೆ ಅಂತ ಹೇಳಿ ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅವರಲ್ಲಿರುವಂಥ ಒಂದು ಶಿಸ್ತುಬದ್ಧ ಕೆಲಸ, ಆಮೇಲೆ ಜೊತೆಗೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗಕ್ಕೂ ಏನಾದರೂ ಏನಂತಂದರೆ ಹೇಳ್ತೀನಿ ಕೇಳಿ, ಯಾವುದಾದ್ರೂ ಒಬ್ಬ ಮನುಷ್ಯ ದೇಶಕ್ಕೋಸ್ಕರ ಪ್ರಾಣ ತ್ಯಾಗಕ್ಕೋಸ್ಕರ ರೆಡಿ ಇರ್ತಾರೆ ಅಂತ ನಾವು ಸೈನಿಕ ಮಾತ್ರ. ಅಂದರೆ ಪ್ರಾಣ ತ್ಯಾಗಕ್ಕೂ ಯಾರಲ್ಲೂ ಅಂತ ತ್ಯಾಗದ ಮನೋಭಾವ ಬರೋದಿಲ್ಲ. ಇವತ್ತು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಅಂತಂದರೆ ಸೈನಿಕರಿಗೆ ಮಾತ್ರ ಸಲ್ಲುತ್ತೆ. ಅದಕ್ಕೋಸ್ಕರ ಒಬ್ಬ ಸೈನಿಕನಿಗೆ ನಾವು ಆಭಾರಿಯಾಗಿರ್ತೀವಿ.
ಅದರಲ್ಲೂ 24 ವರ್ಷ ಸತತವಾಗಿ ಕೆಲಸ ಮಾಡಿ ಎಷ್ಟೋ ಜನ ನಾವು ಹೇಳ್ತೀವಿ, ನೋಡ್ತಾ ಇರ್ತೀವಿ, ಬನ್ನಿ ಸೈನಿಕರಾಗಿ ಕೆಲಸ ಮಾಡುವಂಥವ್ರು ಅವರು ಮತ್ತೆ ಮರಳಿ ಬರೋದು ನಾವು ಎಷ್ಟೋ ಸತಿ ಕಾಣಕ್ಕಾಗೋದಿಲ್ಲ ನಮಗೆ ಅಂತಂದರೆ. ಆದರೆ ನಿಮ್ಮ ಊರಿನ ಅದೃಷ್ಟ, ಅಂಥ ಒಬ್ಬ ಸೈನಿಕ 24 ವರ್ಷ ಕೆಲಸ ಮಾಡಿ ನಿಮ್ಮ ಮುಂದೆ ಬಂದು ಕುಂತ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಎಷ್ಟು ಬೆಲೆ ಕೊಟ್ಟಿದ್ದೀರಾ ಮತ್ತು ಸ್ವಾಗತನೂ ಸಹ ಅಷ್ಟೇ ಮಾಡಿದ್ದೀರಾ. ಎಲ್ಲರಿಗೂ ಸಹ ಧನ್ಯವಾದ ಹೇಳ್ತೀನಿ. ವೇದಿಕೆ ಮೇಲೆ ಕುಂತಿರೋ ಧನ್ಯವಾದ ಹೇಳ್ತೀನಿ. ನಾನು ಫಸ್ಟು ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಫಸ್ಟಲ್ಲಿ ನನಗೆ ಪೋಸ್ಟಿಂಗ್ ಬಂದಿದ್ದು. ಅಲ್ಲೆಲ್ಲ ಸರ್ವಿಸ್ ಮುಗಿಸ್ಕೊಂಡು ನೆಕ್ಸ್ಟು ಜಮ್ಮು ಆ್ಯಂಡ್ ಕಾಶ್ಮೀರ ಅಂತ ಗೊತ್ತು ನಿಮಗೆ. ಅಲ್ಲಿ ಉಗ್ರವಾದಿಗಳು ಎಷ್ಟು ಸೂಕ್ಷ್ಮವಾಗಿರ್ತಾರೆ ಅಂದರೆ, ಇವಾಗ ಬೆಳಗ್ಗೆ ಹೋಗ್ತೀವಿ ಅಂದರೆ ಸಂಜೆ ಬರ್ತೀವೋ ಇಲ್ವೋ ಆ ಥರ ಸಿಚುವೇಶನ್ ಇದೆ ಜಮ್ಮು ಕಾಶ್ಮೀರದಲ್ಲಿ. ಯಾಕೆಂದರೆ ಅಲ್ಲಿ ಸಿಚುವೇಶನ್ ಹೆಂಗೆ, ಯಾರು ಉಗ್ರವಾದಿಗಳು ಯಾರು ಏನು ಅನ್ನೋದೇ ಗೊತ್ತಾಗಲ್ಲ ಅಲ್ಲಿ ಜಾಸ್ತಿ. ಈ ಸಂದರ್ಭದಲ್ಲಿ PACS ಅಧ್ಯಕ್ಷ ಕೆಂಪೇಗೌಡ, PACS ನಿರ್ದೇಶಕ ಆದಿಶೇಷ, ಮಾಜಿ ಅಧ್ಯಕ್ಷ ರವೀಂದ್ರ ಕುಮಾರ್, ಉಪನ್ಯಾಸಕ ನವೀನ್ ಎಸ್ ಗೌಡ, ಲಕ್ಷ್ಮಣ್, ಪರಮೇಶ್, ನಿವೃತ್ತ ಯೋಧ ಪುಟ್ಟಸ್ವಾಮಯ್ಯ, ಮುದ್ದನಹಳ್ಳಿ ಶಾಲೆ ಮುಖ್ಯ ಶಿಕ್ಷಕ ಚಂದ್ರಶೇಖರ್, ಕಿರುತೆರೆ ಕಲಾವಿದ ಮಂಜಣ್ಣ, ಮುಖಂಡರಾದ ರಮೇಶ್, ರಾಜ್ಕುಮಾರ್, ಜಗದೀಶ್, ಸರ್ವೆ ರಂಗಪ್ಪ, ಮಹೇಶ್, ಶಾಲೆಯ ಶಿಕ್ಷಕರಾದ ಚೇತನ, ಸುರೇಶ್, ರವಿಕುಮಾರ್, ನಿವೃತ್ತ ಮುಖ್ಯ ಶಿಕ್ಷಕ ನಾಗರಾಜ್ ಸೇರಿದಂತೆ ನೂರಾರು ಮಂದಿ ಮಹಿಳೆಯರು, ಯುವಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭಾರತ ವೈಭವ ನ್ಯೂಸ್ ವರದಿ ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.